12 ಭಾಷೆಗಳಿಗಿಂತ ಅಧಿಕ ಒಂದು ಭಾಷೆಗಳಲ್ಲಿ ತಮ್ಮದೇ ಆದಂತಹ ವಿಭಿನ್ನ ಹಾಗೂ ವಿಶೇಷ ನಟನೆ ಮೂಲಕ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವರ್ಸಟೈಲ್ ಆಕ್ಟರ್ ಸುಮನ್ ತಲ್ವಾರ್ ಅವರು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸ್ಟಾರ್ ಸುವರ್ಣ ವಾಹಿನಿಯ ಮೂಲಕ ಕನ್ನಡ ಕಿರುತೆರೆಯ ವೀಕ್ಷಕರಿಗೂ ಸಹ ಅವರು ದರ್ಶನವನ್ನ ಕೊಡ್ತಾ ಇದ್ದಾರೆ ಸ್ನೇಹದ ಕಡಲಲ್ಲಿ ಅನ್ನುವಂತಹ ಅದ್ಭುತ ಸೀರಿಯಲ್ ಮೂಲಕ. ಸೊ ಸ್ವತಃ ಅವರ ಒಂದು ಲೈಫ್ ಜರ್ನಿ ಬಗ್ಗೆ ಆಗಿರ್ಬೋದು, ಸೀರಿಯಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾವ ರೀತಿ ಇತ್ತು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ನಮ್ಮ ಬಾಸ್ ಟಿವಿ ಜೊತೆ ಅವ್ರು ಮಾತನಾಡೋದಕ್ಕೆ ರೆಡಿ ಇದೆ. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಬೆಂಗಳೂರಿಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಗೆ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಗಾಡ್ಸ್ ಗ್ರೇಸ್ ಮತ್ತು ತಂದೆ ತಾಯಿ ಆಶೀರ್ವಾದನಲ್ಲಿ ಒಳ್ಳೆಗೆ ಚೆನ್ನಾಗಿದೆ ಸರ್. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೆ. ಫಸ್ಟ್ ಸಿನಿಮಾ ನಾನು ನಿಮ್ದು ನೋಡಿದ್ದೇನೆ ಅನ್ನಮಯ್ಯ ಸಿನಿಮಾ. ಬಿಕಾಸ್ ಯಾಕೆಂತಂದರೆ ವೆಂಕಟೇಶ್ವರ ಸ್ವಾಮಿಯ ಒಂದು ಸ್ವರೂಪ ಹೆಂಗಿತ್ತು ಅಂತಂದರೆ ನಿಮ್ಮನ್ನು ನೋಡಿದಾಗ ಓ ಈ ಥರ ಇದ್ರೇನೋ ಸ್ವಾಮಿಗಳು ಅನ್ನುವಂಥದ್ದು. ಸೊ ಈಗಲೂ ಕೂಡ ಅದೇ ಒಂದು ದೈವಿಕ ಕಳೆ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ತುಂಬ ಆ ಒಂದು ಸೀಕ್ರೆಟ್ ಏನು ಅಂತ? ಸೊ ದೇವರ ಆಶೀರ್ವಾದ. ಯಾಕಂದರೆ ದೊಡ್ಡವರು NTR, ರಾಜ್ಕುಮಾರ್ ಅವರು, ಆಮೇಲೆ MGR, ಶಿವಾಜಿ ಗಣೇಶನ್ ಇವರೆಲ್ಲರೂ ಆ ಟೈಮ್ನಲ್ಲಿ ಕಮರ್ಷಿಯಲ್ ಹೀರೋ ಇದು ಮಾಡಿಬಿಟ್ಟು ಇದಕ್ಕೆ ಟ್ರೈ ಮಾಡಿದರು ಅವರು. ಸೊ ಅದರಲ್ಲಿ ಕೆಲವರು ಸಕ್ಸಸ್ ಆಗಿದ್ದಾರೆ, ಕೆಲವು ಕ್ಯಾರೆಕ್ಟರ್ ಸಕ್ಸಸ್ ಆಗಿದ್ದಾರೆ, ಕೆಲವು ಫೇಲ್ ಆಗಿದೆ. ಬಟ್ ಆಮೇಲೆ ಜನ್ರೇಷನ್ನವರು ಇದಕ್ಕೆ ಹೋಗಲಿಕ್ಕೆ ಯಾರಿಗೆ ಧೈರ್ಯ ಇಲ್ಲ. ಯಾಕಂದರೆ ಒಂದು ಸ್ಟ್ಯಾಂಪ್ ಆಯಿತು ಅವರಿಗೆ, ದೇವರಂದರೆ ಇವರು ಆ ಥರ. ತೆಲುಗಿನಲ್ಲಿ ದೇವರಂದರೆ ಕ್ಯಾರೆಕ್ಟರ್ಸ್ ಅಂದರೆ NTR, ಬೇರೆ ANR ಇದ್ದಾರೆ, ಕೃಷ್ಣ ಇದ್ದಾರೆ, ಕೃಷ್ಣರಾಜ್ ಇದ್ದಾರೆ, ಶೋಭನ್ ಬಾಬು ಇದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಬಟ್ ಸ್ಟ್ಯಾಂಪ್ ಬಂದಿದ್ದರು NTR ಅವರಿಗೆ. ಸೊ ಅದ ಮೇಲೆ ಅದು ಕ್ಯಾರೆಕ್ಟರ್ ನನಗೆ ಬಂದಿರೋದು, ಆಮೇಲೆ ಅದು ನಾನು ಹಾಕಿದರೆ ಅದು ಪರ್ಸ್ನಾಲಿಟಿ ಸೂಟ್ ಆಯಿತು, ಪಿಕ್ಚರ್ ಕ್ಲಿಕ್ ಆಯಿತು, ಫಾಲೋಯಿಂಗ್ ಬಂತು. ಅದೆಲ್ಲ ಒಂದು ದೇವರ ಆಶೀರ್ವಾದ. ಸೊ ನಾನು ದೇವರ ಆ್ಯಕ್ಚುಲಿ ಪಿಕ್ಚರ್ ಮಾಡೋ ಟೈಮ್ನಲ್ಲಿ ದೇವರ ನಂಬಿಕೆ ಅದೆಲ್ಲ ಇದೆ, ಪೂಜೆಗೆ ಜನ. ಬಟ್ ಆ ಪಿಕ್ಚರ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ಪೂಜೆಗಳು. ಸೊ ಶುದ್ಧಾಗಿ ಇರಬೇಕು. ಬೇರೆ ಪೂಜೆಗಳು ಮಂತ್ರ ನನಗೇನು ಗೊತ್ತಿಲ್ಲ, ಬಟ್ ಶುದ್ಧ ಇರಬೇಕು. ಸೊ ಕಾಲಿಗೆ ಚಪ್ಪಲ್ ಹಾಕಲಿಲ್ಲ, ಕೆಳಗೆ ಮಲಗಿದೆ. ನಾನು 8 months ವೆಜಿಟೇರಿಯನ್ ಫುಡ್ಡು, ಫ್ಯಾಮಿಲಿ ಲೈಫ್ ದೂರ ಇದ್ದೇನೆ. ಸೊ ಅದು ಮಾಡಿದ ಮೇಲೆ ಪಿಕ್ಚರ್ ಆಯಿತು, ರಿಲೀಸ್ ಆಯಿತು, ಆಮೇಲೆ ದೊಡ್ಡ ಹಿಟ್ ಆಯಿತು. ಸೊ ಆದಮೇಲೆ ನನಗೆ ದೇವರು, ನನಗೆ ವೆಂಕಟರಮಣ ದೇವರಿಗೆ ನನಗೆ ಒಂದು ಕನೆಕ್ಷನು, ಒಂದು ನಂಬಿಕೆ. ಸೊ ಕನೆಕ್ಷನ್ ಹೇಳಿದ್ರೆ ಅದು ಡೈಲಿ ಬಂದು ನಾನು ದರ್ಶನ ಕೊಡೋದಿಲ್ಲ. ಬಟ್ ಏನಾದರೂ ನನ್ನ ಲೈಫ್ನಲ್ಲಿ ಏನಾದರೂ ಏನು ಹೇಳಿದ್ರು, ನಾನು ಏನು ಮಾಡಿದ್ರು ಅವರು ಗೈಡೆನ್ಸು ಅದರಲ್ಲಿ ಹೋಗ್ತಾ ಇದೆ. ನಾನು ಏನೋ ಕಷ್ಟ ಬಂದರೆ, ಏನು ಇದು ಬಂದರೆ ನಾನು ಅವರೇ ಮನಸ್ಸಿನಲ್ಲಿ ನಾನು ಒಂದು ಸಾರಿ ಆಲೋಚನೆ ಮಾಡಿ ಬಿಡ್ತೇನೆ ನಾನು. ಸೊ ಅದು ಒಂದು ಸಿಕ್ಕಲಿಲ್ಲ, ಒಳ್ಳೆಯದೇ ನಮಗೆ ಅದಕ್ಕೆ ಬಂದರೆ ಪ್ರಾಬ್ಲಮ್, ಅದಕ್ಕೆ ಅದು ನನಗೆ ಸಿಕ್ಕಲಿಲ್ಲ. ಈ ಥರ ಒಂದು ಫಿಲಾಸಫಿಕಲ್ ಇದರಲ್ಲಿ ನಾನು ಹೋಗ್ತಾ ಇದ್ದೇನೆ. ಆ್ಯಂಡ್ ಫಾಲೋವಿಂಗ್, ನಾನು ಒಳ್ಳೆ ಫಾಲೋವಿಂಗ್ ಇದೆ. ಪಿಕ್ಚರ್ ಬಂದ ಮೇಲೆ ಸುಮ್ಮನೆ ನೋಡಿದರೆ ವೆಂಕಟೇಶ್ವರ ಸ್ವಾಮಿ ಥರ ಇದ್ದಾರೆ. ಅವರು ನೋಡಿದರೆ ತಿರುಪತಿ ಗುರುತು ಆಗ್ತದೆ, ಅವನು ನೋಡಿದರೆ ನಮಗೆ ವೆಂಕಟೇಶ್ವರ ಸ್ವಾಮಿ ಒಳಗೆ ದರ್ಶನ ಮಾಡಿರೋ ಫೀಲಿಂಗ್ ಬರ್ತದೆ. ಸೊ ಈ ಥರ ಕಮೆಂಟ್ ಬರೋದು ನನ್ನ ಇದರಲ್ಲಿ ಬೇರೆ ಹೀರೋ ಯಾರಿಗೆ ಇಲ್ಲ. ಬೇರೆ ಪಿಕ್ಚರ್ ನೋಡಿದರೆ ಆ ಡ್ಯಾನ್ಸ್ ಫೈಟ್ ಚೆನ್ನಾಗಿದೆ, ಆ ಸೀನ್ ಚೆನ್ನಾಗಿದೆ, ಮರ್ತು ಬಿಡ್ತಾರೆ. ಇದು 25 years ಆಯಿತು. 25 years ಆದ ಮೇಲೆ ಕೂಡ ಈ ಪಿಕ್ಚರ್ ಬಗ್ಗೆ, ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಕೂಡ ದೇವರು ಈವನ್ ನೌ ಅದೇ ಫೇಸು, ಅದೇ ಇದು ಕೊಟ್ಟಿದ್ದಾರೆ. ಅದು ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ನಾನು ಹೇಳ್ತೇನೆ. ಸರ್, ಸಿನಿಮಾ ರಂಗದಲ್ಲಿ ನಟ ಸುಮನ್ ತಲ್ವಾರ್ ಸರ್ ಅವರಿಗೆ ಯಾರು ಇನ್ಸ್ಪಿರೇಷನ್ನು ಅಂತ? ಸರ್, ನನಗೆ ಆ್ಯಕ್ಚುಲಿ ಐ ಆಮ್ ಅ ಲಕ್ಕಿ ಆ್ಯಕ್ಟರ್ ಸರ್. ಯಾಕಂದರೆ ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾ ಡ್ರಾಮಾ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಇಲ್ಲ, ಇಂಡಸ್ಟ್ರಿ ಸಪೋರ್ಟ್ ಇಲ್ಲ, ಏನಿಲ್ಲ. ఎందుకంటే ನಾನು ಹುಟ್ಟಿದ್ದು ಬೆಳೆದದ್ದು ಚೆನ್ನೈ, ಮೆಡ್ರಾಸ್. ಆ ಟೈಮಲ್ಲಿ ಮೆಡ್ರಾಸ್ ಅದು. ನನ್ನ ತಂದೆ ತಾಯಿಯವರು ಮಂಗಳೂರು. ಬಟ್ ಅವರು ಕೆಲಸಕ್ಕೆ ಬಂದು ಅಲ್ಲಿ ಸೆಟ್ಲ್ ಆಗೋ ಟೈಮ್ನಲ್ಲಿ ನಾನು ಅಲ್ಲಿ ಹುಟ್ಟಿದ್ದೇನೆ. ಸೊ ನಾನು ಟೋಟಲ್ ನೇಟಿವ್ ಆಫ್ ಚೆನ್ನೈಯೇ ಹೇಳಬೇಕು. ನನ್ನ ತಮಿಳ್ನಾಡು ಅವರು ನನ್ನನ್ನು ಹೀರೋ ಮಾಡಿದರು, ಡೈರೆಕ್ಟ್ ಹೀರೋ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲ, ಡೈರೆಕ್ಟ್ ಹೀರೋ. ಅದು ಒಂದು ಆ್ಯಕ್ಸಿಡೆಂಟ್. ಅದು ಆ್ಯಕ್ಚುಲಿ ಅದು ಕೂಡ ಒಂದು ಕಾರ್ ಮೆಕ್ಯಾನಿಕ್ಕು ಮನೆಗೆ ಬಂದು ರಿಪೇರ್ ಮಾಡಲಿಕ್ಕೆ ಬಂದು ನಾನು ನೋಡಿ, ಸರ್ ನೀವು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡ್ತಾರೆ ಹೇಳಿದರೆ, ನಾನು ಇಲ್ಲಪ್ಪ ನನಗೆ ಇಷ್ಟ ಇಲ್ಲ. ಇಲ್ಲ ಸರ್, ಒಳ್ಳೆ ಪರ್ಸ್ನಾಲಿಟಿ ಇದೆ. ಅವ್ರಿಗೆ ಗೊತ್ತು, ನಾನು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಎಲ್ಲ ಗೊತ್ತು ಅವರಿಗೆ. ಬ್ಲ್ಯಾಕ್ ಬೆಲ್ಟ್ ನೀವು ಬನ್ನಿ ಸರ್. ಇಲ್ಲ ಸರ್, ನನಗೆ ಇಷ್ಟ ಇಲ್ಲ, ಯಾರೂ ಸಪೋರ್ಟ್ ಇಲ್ಲ ನನಗೆ, ಆ್ಯಕ್ಟಿಂಗ್ ಗೊತ್ತಿಲ್ಲ. ಏನು ಬೇಡ ಸರ್, ಒಂದು ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಬಂದರೆ ನೀವು ಡೈರೆಕ್ಟ್ ಹೀರೋ ನೀವು ಅದೇ ಬೇಡಪ್ಪ ಬಿಡು ಹೇಳಿಬಿಟ್ಟು ನಾನು ಅವ್ರು ಕಳಿಸಿಬಿಟ್ಟೇನೆ. ಅವ್ರು ತಿರುಗಿ 2-3 ಸಾರಿ ಮನೆಗೆ ಬಂದು ನನ್ನ ಮದರ್ ಹತ್ರ ಮಾತಾಡಿ ಸ್ವಲ್ಪ ಹೇಳಿ, ಮೇಡಮ್ ಸುಮನ್ ಅವರು ಒಳ್ಳೆ ಲೈಫ್ ಇದೆ ಪಾಪ, ಅವರು ಏನು ಎಸ್ಟ್ರಾಲಜಿಯೋ ಏನೋ ಗೊತ್ತಿಲ್ಲ, ಇವತ್ತು 47 years ಆಯಿತು, ಇಷ್ಟು ಪಿಕ್ಚರ್ ಮಾಡಿದೆ ನಾನು, 800 ಪಿಕ್ಚರ್ಸ್ ಆಗಿದೆ.
ಅವತ್ತೇ ಅವಳು ಸ್ಮೆಲ್ ಮಾಡಿದ್ರು ಅವರು. ಸೊ ನಮ್ಮ ತಾಯರು ಹೇಳಿದ್ರು, ಹೋಗಪ್ಪ ಪಾಪ ಅವನು ಕೇಳ್ತಾ ಇದ್ದ. ನಾನೇನು, ಏನಮ್ಮ ನನಗೆ ಯಾರು ಗೊತ್ತಿಲ್ಲ, ಆ್ಯಕ್ಟಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಹೇಗೆ ಹೊಡೆದು, ನೀವು ಹೋಗಪ್ಪ, ಹೋಗಿ ನೀವು ಒಂದು ಸಾರಿ ಆ ಡೈರೆಕ್ಟ್ರನ್ನ ಮೀಟ್ ಮಾಡು ಅಂತ ಹೇಳಿದ್ರು. ಹೋದ ಆ ಡೈರೆಕ್ಟರ್ ಟಿ ಆರ್ ರಾಮಣ್ಣ ಅವರು. ಶಿವಾಜಿ ಗಣೇಶನ್, ಎಮ್ ಜಿ ಆರ್ ಅವರು ಇಬ್ಬರನ್ನು ಕಳಿಸಿ ಮಾಡಿರೋ ಒನ್ಲಿ ಒನ್ ಡೈರೆಕ್ಟರ್ ಅವರೇ. ಸೊ ಅವ್ರು ಬಂದ ತಕ್ಷಣ ಅವರು ಎದ್ದು ನಾನು ಹಗ್ ಮಾಡಿ, ಸುಮಾರು నువ్వే ನಾನು ಹೀರೋ. ಸರ್ ಕೂತ್ಕೊಳ್ಳಿ, ನಾನು ಮಾತಾಡಬೇಕು, ನೀವು ಹೀರೋ ಹೇಳ್ತಾ ನಾನು ಇಲ್ಲಿ ಝೀರೋ ಸರ್. ಏನು ಝೀರೋ ಅಂದರು. ಸರ್ ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ, ಡಾನ್ಸ್ ಬರೋದಿಲ್ಲ, ಫೈಟು ಬ್ಲ್ಯಾಕ್ ಬೆಲ್ಟ್ ಓಕೆ, ಏನು ಗೊತ್ತಿಲ್ಲ, ಏನು ಬೇಡಪ್ಪ, ನಾನೆಲ್ಲ ನಿಮಗೆ ಟೀಚ್ ಮಾಡ್ತೇನೆ, ನೀವು ಹೇಳು ಬಾ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಸ್ವಲ್ಪ ಆಲೋಚನೆ ಮಾಡಬೇಕು, ಬೇಗ ಆಲೋಚನೆ ಮಾಡಮ್ಮ, ಎಲ್ಲ ರೆಡಿಯಾಗಿದ್ದೆ, ನೀವು ಹೇಳಿದ್ರು ಶೂಟಿಂಗ್ ಹೇಳಿದ್ರು. ಸೊ ಮನೆಗೆ ಬಂದು ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದೆ. ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಏನಪ್ಪ ಅವ್ರು ಕೇಳ್ತಾ ಇದ್ದಾರೆ, ನೀವು ಹೋಗಿ ಅಲ್ಲಿ ಕೇಳಿದಿರಲ್ಲ, ಮತ್ತು ಅಲ್ಲಿ ಎಷ್ಟು ಜನ ಇದ್ದಾರೆ ಚಾನ್ಸ್ಗೋಸ್ಕರ, ನೀವು ಆ್ಯಕ್ಸೆಪ್ಟ್ ಮಾಡಿ ಹೇಳಿದ್ರು. ಸರಿ, ಒಂದು ಸಲ ಆಲೋಚನೆ ಮಾಡಿ ಸರಿ ಓಕೆ ಹೇಳಿದ್ದೀನಿ. ಇವತ್ತು ಓಕೆ ಹೇಳಿದ್ದೀನಿ, ನಾಳೆ ಶೂಟಿಂಗ್. ಸೊ ಸಡನ್ ಸ್ಟುಡಿಯೋ, ಲೈಟ್ಸು, ಆ ಕಾಲದಲ್ಲಿ ದೊಡ್ಡ ದೊಡ್ಡ ಲೈಟ್ಸು, ಸೆಟ್ಟು, ಫ್ಲೋರು ನೋಡಿದರೆ ಭಯ ಆಗ್ತದೆ. ದೊಡ್ಡ ಕ್ಯಾಮ್ರಾ, ಮಿಚ್ಚಲ್ ಕ್ಯಾಮ್ರಾ. ಬಟ್ ಅವ್ರು ನನಗೆ ಧೈರ್ಯ ಕೊಟ್ಟು, ಈ ಕಿಟ್ಟು ನನಗೆ ಇಂಟ್ರೊಡ್ಯೂಸ್ ಮಾಡಿರೋ ಮೆಕ್ಯಾನಿಕ್ ಅವ್ರು ಬಂದರು. ಸೊ ನನಗೆ ಇಂಟ್ರೊಡ್ಯೂಸ್ ಮಾಡಿ ಮೆಲ್ಲಿಗೆ ನನಗೆ ಆಯಿತು. ಸಾಯಂಕಾಲ ಹೇಳಿದೆ, ಬೇಡ ಕಿಟ್ಟು, ನಾನು ಹೋಗ್ತೇನೆ, ನನಗಿದು ಇದಾಗುತ್ತೆ. ಇಲ್ಲಪ್ಪ, ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಎಲ್ಲ ಸ್ಟಾರ್ಟ್ ಆಗಿದೆ, ಈಗ ಹೇಗದು, ಈ ಒಂದು ಪಿಕ್ಚರ್ ಮಾಡು, ಆಮೇಲೆ ನೋಡು ಅಂತ ಹೇಳಿದ್ರು ಅವರು. ಸೊ ಶೂಟಿಂಗ್ ಆದ ಮೇಲೆ ಡೈಲಿ ಈವ್ನಿಂಗ್ ನಾನು ಪಿಕ್ಚರ್ ನೋಡೋದು ಥಿಯೇಟ್ರ್ನಲ್ಲಿ, ಆ ಥರ ನನ್ನ ಆ್ಯಕ್ಟಿಂಗ್ ನಾನು ಇದು ಮಾಡಿ, ಬೆಳಗ್ಗೆ ಡಾನ್ಸ್ ಕ್ಲಾಸ್ಗೆ ಹೋಗಿ 5 to 6 ಡಾನ್ಸ್ ಕ್ಲಾಸ್ಗೆ ಹೋಗಿ ಆಮೇಲೆ ಶೂಟಿಂಗ್ ಬರೋದು. ಇದು ಶೂಟಿಂಗ್ ನಡೆದಿರೋ ಟೈಮ್ನಲ್ಲಿ ಬೇರೆ 2-3 ಪಿಕ್ಚರ್ ಆಫರ್ ಬಂತು, ಅದು ಕೂಡ ಸ್ಟಾರ್ಟ್ ಆಯಿತು. ಸೊ ಆ ಥರ ನನ್ನ ಕ್ಯಾರಿಯರ್ ತಮಾಷಾಗ 77, 78 ಸ್ಟಾರ್ಟ್ ಆಯಿತು. 78, 79, 80 ತಮಿಳ್, 81 ತೆಲುಗು, 91 ಕನ್ನಡ, ಆ ಥರ ಮಲಯಾಳಂ. ಇವತ್ತು 11 ಲ್ಯಾಂಗ್ವೇಜಸ್ ಆಗಿದೆ. ತೆಲುಗಿನಲ್ಲಿ 104 ಪಿಕ್ಚರ್ಸ್ ಆ್ಯಸ್ ಹೀರೋ. ಆಮೇಲೆ ಕನ್ನಡದಲ್ಲಿ 25 ಪಿಕ್ಚರ್ಸ್ ಮಾಡಿದ್ದೇನೆ, ತಮಿಳಲ್ಲಿ 50 ಮಾಡಿದೆ. ಇದೆಲ್ಲ ಆಲೋಚನೆ ಮಾಡಿದರೆ ಇದು ದೇವರ ಶಕ್ತಿ ಮತ್ತು ತಂದೆ ತಾಯಿಯವರ ಆಶೀರ್ವಾದ, ಬೇರೆ ಏನಿಲ್ಲ. ಇದಕ್ಕೆ ಬೇರೆ ಎಲ್ಲಿ ಎಕ್ಸ್ಪ್ಲನೇಷನ್ ಕೊಡಲಿಕ್ಕಿಲ್ಲ. ಇಷ್ಟು ಸಿನಿಮಾಗಳು ಹೇಗೆ ಮಾಡಿದ್ದೇನೆ, ಇಷ್ಟು ಅವಾರ್ಡ್ ಹೇಗೆ ಬಂದೆ, ಇಷ್ಟು ರೆಕಾಗ್ನಿಷನ್ ಹೇಗೆ ಬಂದಿದೆ ಹೇಳಲಿಕ್ಕೆ ಒಳ್ಳೆ. ನಂತರ ನಿಮ್ಗೆ ಏನು ಪಿಕ್ಚರ್ ಹೇಳಿದ್ರೆ, ನಾನು ಚೈನಲ್ಲಿ ಇದೆ 10 ಹೀರೋ ಪಿಕ್ಚರ್ಸ್ ಇದೆ. ಹೇಗೆ ಇದು ಒಂದು ಗಾಡ್ ಗಿಫ್ಟ್. ಅದಕ್ಕೆ ನಾನು ಆ ದೇವರನ್ನು ನಂಬ್ತಾ ಇದ್ದೇನೆ. ಏನಾದರೂ ಅದು ನನ್ನ ಗಾಡು. ಇದು ಲೈಫ್ ಒಂದು ಒಳ್ಳೆ ಲಾಂಗ್ ಜರ್ನಿ ಸರ್. ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ, ಬ್ರೇಕ್ ಇರ್ತದೆ, ತಿರುಗಿ ಸ್ಟಾರ್ಟ್ ಆಗ್ತದೆ. ಅದೇ ಲೈಫು. ಯಾರಿಗೆ ಥ್ರೋಟ್ ಲೈಫ್ ಇಲ್ಲ, ಕೆಳಗೆ ಬಿರಬೇಕು, ತಿರುಗಿ ಮೇಲೆ ಹೋಗಬೇಕು, ಅದೇ ಲೈಫು. ಸೊ ಅದೇ ಥರ ನಾನು ಫಾಲೋ ಮಾಡ್ತಾ ಇದ್ದೇನೆ. ಇವತ್ತು 47 ಇಯರ್ಸ್ ಆಯಿತು, ಇಷ್ಟು ಪಿಕ್ಚರ್ಸ್ ಮಾಡಿದ್ದೇನೆ. ಎಲ್ಲರ ಆಶೀರ್ವಾದ ಇದೆ ನನಗೆ. ಪಿಕ್ಚರ್ಸ್ ಬರ್ತಾಯಿದೆ, ಬೇರೆ ಲ್ಯಾಂಗ್ವೇಜ್ ಬರ್ತಾಯಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. ದೈವದ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಮುಖದಲ್ಲೂ ಕೂಡ ದೈವಿಕ ಭಕ್ತಿ ಎದ್ದು ಕಾಣಿಸ್ತಾ ಇದೆ. ಸೊ ರಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಬಿಕಾಸ್ ನಾಗರ ಹಾವು ಇರುವಂತಹ ಒಂದು ರಿಂಗನ್ನು ಮಾಡಿಸ್ಕೊಂಡು, ಅದ್ರ ಬಗ್ಗೆ ಏನಾದ್ರು ಸ್ಪೆಷಲೈಸೇಷನ್ ಇದೆಯಾ? ಯಾರು ಸಜೆಸ್ಟ್ ಮಾಡಿದ್ರು ಈ ಒಂದು ರಿಂಗನ್ನು ಹಾಕ್ಕೊಳ್ಳಿ ಅಂತ ನಿಮಗೆ, ಅಥವಾ ನೀವು ಇಷ್ಟಪಟ್ಟು ತೊಗೊಂಡಿದ್ದ ಅಂತ? ಇಲ್ಲ, ನಾವು ನಮ್ಮ ಇದರಲ್ಲಿ ಗ್ರಾಮ ದೇವತೆ ನಮಗೆ ನಾಗದೇವತೆ ಸರ್. ತುಳುನಾಡಿನಲ್ಲಿ ನಾವು ಬಿಲ್ಲವ ಕಮ್ಯುನಿಟಿ. ಸೊ ನಮ್ಮ ಇದರಲ್ಲಿ ನಾಗದೇವತೆ ನಾವು ಪೂಜೆ ಮಾಡ್ತೇವೆ. ನಮ್ಮ ಎಲ್ಲ ಮನೆ, ಈವನ್ ಮಿಡಲ್ ಕ್ಲಾಸ್ ಮನೆಯಲ್ಲಿ ಕೂಡ ಹೊರಗೆ ಒಂದು ಚಿಕ್ಕ ಒಂದು ಟೆಂಪಲ್ ಇರ್ತದೆ, ಚಿನ್ನ ಟೆಂಪಲ್. ಅದು ನಾಗದೇವ ಇರ್ತದೆ, ಅದಕ್ಕೊಂದು ದೀಪ ಹಾಕ್ತಾರೆ ಅವರು. ಸೊ ನಮಗೆ ನಾಗಾಟ ಇದು ಫಂಕ್ಷನ್ಸ್ ನಡೀತಾ ಇದೆ. ಪೌರ್ಣಮಿಗೆ, ಪಂಚಮಿಗೆ ನಡ್ತಾ ಇರ್ತದೆ. ನಾವು ಅದು ಪೂಜೆ ಮಾಡ್ತೇವೆ ನಾವು. ತುಳುನಾಡು ಎಷ್ಟು ಜಾಸ್ತಿ ಎಲ್ರಿಗೆ ಅದೇ ನಾಗದೇವತೆ. ಸೊ ಆ ಥರ ನನಗೆ ನಾಗದೇವತೆ ನಮ್ಮ ಹೆರಿಡಿಟ್ರಿ ಅದು ಫ್ಯಾಮ್ಲಿ ಬರ್ತಾ ಇದ್ದಾರೆ. ಸೊ ನಮ್ಮ ತಾಯಾರವರು ಚಿಕ್ಕ ವಯಸ್ಸಿನಲ್ಲಿ ಅವರು ಈ ಟೆಂಪಲ್ಗೆ ಹೋಗಿ ನನ್ನ ಪರಿಚಯ ಮಾಡಿ, ಲೈಫ್ ಲಾಂಗ್ ಇದು ನೀವು ಪೂಜೆ ಮಾಡಬೇಕು, ಇಲ್ಲಿ ಬರಬೇಕು, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಬರಬೇಕು ಅಂತ ಹೇಳಿದ್ರು ಅವರು. ಆ ಥರ ಹೋಗ್ತಾ ಇದ್ದೇನೆ. ಆಮೇಲೆ ಅಲ್ಲಿ ಹೋಗಿ ಪೂಜೆ ಮಾಡಿ ಆಮೇಲೆ ಹೋಗಿ ಇದು ಮಾಡಿದಲ್ಲಿ ನನಗೆ ತುಂಬ ರಿಕವರಿ ಬಂದಿದೆ. ನಮಗೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇದು ಗೊತ್ತಾಗಿದೆ ನನಗೆ. ಸೊ ನಾನು ಅದು ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಸೊ ನಮಗೆ ಗುರುತಿಗೆ ಅದು ಒಂದು ಹೇಳಿದ್ರು ಅವರು, ಒಂದು ರಿಂಗ್ ಹಾಕಿದರೆ ಒಳ್ಳೆಯದು, ನಿಮ್ಮ ಹತ್ರ ನಾಗದೆ ಯಾವಾಗ ಇರ್ತದೆ, ಆಮೇಲೆ ಒಂದು ಫೀಲ್ ಬರ್ತದೆ ಹೇಳಿದರು. ಸೊ ಅದಕ್ಕೋಸ್ಕರ ಇದು ನಾನು ಹಾಕಿದ್ದೇನೆ ನಾನು. ಸೊ ಒಂದು ಸೆಂಟಿಮೆಂಟ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಹಾಕಿದ್ದೇನೆ ಸರ್. ಸೊ ನಟನಾಗಿಲ್ಲ ಅಂತಂದಿದ್ರೆ ಸುಮನ್ ಅವ್ರು ಏನು ಆಗ್ತಿದ್ರು, ಯಾವ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ತಿದ್ರು ಅಂತ? ಆ್ಯಕ್ಚುಲಿ ನಾನು ಪೈಲಟ್ ಆಗಬೇಕು ನಾನು ಒಂದು ಡ್ರೀಮ್ ಅದು. ಬಟ್ ಮನೆಯಲ್ಲಿ ಡಾಕ್ಟ್ರ್ ಆಗಬೇಕು ಅವರಿಗೆ. ಡಾಕ್ಟ್ರೆಲ್ಲ ಆ್ಯಕ್ಟ್ರ್ ಆಗಿದ್ದೇನೆ. ಪೈಲಟ್ ಆಗಬೇಕು ನನಗೆ ಒಂದು ಫೀಲಿಂಗ್. ಬಟ್ ಇವತ್ತು ಕೂಡ ಪೈಲಟ್ ರೋಲ್ ಮಾಡಲಿಲ್ಲ. ಸೊ ಒಂದು ಪೈಲಟ್ ಕ್ಯಾರೆಕ್ಟರ್ ಮಾಡಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡ್ತೀರಾ ಆ ಒಂದು ರೋಲ್ಗೋಸ್ಕರ? ಬಿಕಾಸ್ ನಿಜ ಜೀವನದಲ್ಲಂತೂ ಆಗಿಲ್ಲ, ಅಟ್ಲೀಸ್ಟ್ ಸಿನಿಮಾ ಜರ್ನಿಯಲ್ಲಾದರೂ ಮಾಡ್ಬೋದು ಅಂತ. ಪೈಲಟ್ ಲೈಫ್ ಕೂಡ ಅದು ಒಂದು ಡಿಫ್ರೆಂಟ್ ಲೈಫ್ ಅದು. ಯಾಕಂದರೆ ಆಲ್ವೇಸ್ ಇನ್ ದ ಏರ್,
ಮನೆಯಲ್ಲಿ ಇರುವುದಿಲ್ಲ, ಆಲ್ವೇಸ್ ಒಂದು ರಿಸ್ಕಿ ಪ್ರೊಫೆಷನ್ ಅದು. ಬಟ್ ಅದರಲ್ಲೂ ಮಜಾ ಇದೆ. ಸೊ ಪೈಲಟ್ ರೋಲ್ ಮಾಡಬೇಕಂದು ನನಗೊಂದು ಆಸೆ ಇದೆ, ಮಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಇಷ್ಟ ಆಗುವಂತಹ ನಟ ಅಂದರೆ ಯಾರು ಸರ್? ಸರ್ ಇಲ್ಲಿ ನಾನು ಫಸ್ಟ್ ನಾನು ಹೇಳಿದ್ದೀನಲ್ಲ, ನಾನು ಹುಟ್ಟಿದ್ದು ಬೆಳೆದದ್ದು ಚೆನ್ನೈ, ಮಡ್ರಾಸ್. ಸೊ ಅಲ್ಲಿ ಬಿಗಿನಿಂಗಲ್ಲಿ MGR, ಶಿವಾಜಿ ಗಣೇಶನ್, ಬೇರೆಯವರು ಇದ್ದಾರೆ, ಬಟ್ ಇವರೇ. ಆಮೇಲೆ ನಾನು ಸ್ವಲ್ಪ ಮಂಗಳೂರು, ನಾನು ಊರಿಗೆ ಬರುವಾಗ ಹೋಗುವಾಗ ದೊಡ್ಡವರು ರಾಜ್ಕುಮಾರ್ ಅವರು ಪರಿಚಯ ಆಯಿತು, ಪಿಕ್ಚರ್ಸ್ ನೋಡಿದ್ದೇನೆ ನಾನು. ಆಮೇಲೆ ಅವ್ರ ಸಾಂಗ್ಸ್ ತುಂಬ ಇಷ್ಟ, ಅವರಂದರೆ ನನಗೊಂದು ಸಪ್ರೇಟ್ ಅಭಿಮಾನ. ಯಾಕಂದರೆ ಹೀರೋ ತುಂಬ ಜನ ಇದೆ, ಬಟ್ ಹೀರೋ ಅವ್ರ ಸ್ವಂತ ವಾಯ್ಸ್ನಲ್ಲಿ ಅವರಿಗೆ ಹಾಡೋದು, ಬೇರೆಯವ್ರಿಗೆ ವಾಯ್ಸ್ ಕೊಡೋದು ಅವರೊಬ್ಬರೇ. ಸೊ ಆ ವಿಷಯದಲ್ಲಿ ಅವರಿಗೆ ಒಂದು ನನಗೆ ತುಂಬ ಅಭಿಮಾನ ನನಗೆ. ಆಮೇಲೆ ಅವ್ರ ಪಿಕ್ಚರ್ಸ್ ಕೆಲವು ವೆಕೇಷನ್ನಲ್ಲಿ ಬರುವ ಟೈಮ್ನಲ್ಲಿ ಅವ್ರ ಪಿಕ್ಚರ್ಸಲ್ಲಿ ನಾನು ನೋಡಿದ್ದೇನೆ. ಸೊ ಅವರೇ ವೆರ್ಸಟೈಲ್ ಆ್ಯಕ್ಟರ್ನ ಹೇಳಿದ್ರೆ ನನಗೆ ಅವರೇ ಇವತ್ತುವರೆಗೆ ಫಸ್ಟ್ ಅವರೇ. ಆಮೇಲೆ ಸಿಟ್ಟಾದರೆ ಆಟೋಮೆಟಿಕ್ಕಾಗಿ ಒಂದು ಕ್ರೇಜ್ ಬರ್ತದೆ, ಆಮೇಲೆ ತಿರುಗಿ ಫ್ಲಾಪ್ ಬಂದರೆ ಮರೆತು ಬಿಡ್ತಾರೆ. ಬಟ್ ಪರ್ಮನೆಂಟ್ ಆಗಿದ್ರೆ ಅವರೇ, ರಾಜ್ಕುಮಾರ್ ಅವರೇ. 12 ಭಾಷೆಗಳಿಗಿಂತ ಅಧಿಕ ಭಾಷೆಗಳಲ್ಲಿ ಸಿನಿಮಾಗಳು ಮಾಡಿರೋದ್ರಿಂದ, ಸೊ ಬಿಕಾಸ್ ಒಂದೊಂದು ಭಾಷೆಯಲ್ಲೂ ಒಬ್ಬೊಬ್ಬ ಸ್ಟಾರ್ ನಟ ಅಂತ ಇದ್ದೇ ಇರ್ತಾರೆ, ನೇಮ್ ಆ್ಯಂಡ್ ಫೇಮ್ ಇರುತ್ತೆ. ಸೊ ಇಂಥವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅನ್ನುವಂಥ ಗಿಲ್ಟ್ ಏನಾದರೂ ಇದುವರೆಗೂ ನಿಮ್ಗೆ ಕಾಡ್ತಿದೆಯಾ ಅಂತ? ಇಲ್ಲ ಸರ್, ನಾನು ತಮಿಳಲ್ಲಿ ರಜನಿ ಸರ್, ಕಮಲ್ ಸರ್ ಮಾಡಿದ್ದೇನೆ, ನೆಕ್ಸ್ಟ್ ಜನ್ರೇಷನ್ ಮಾಡಿದ್ದೇನೆ. ಕನ್ನಡದಲ್ಲಿ ಪುನೀತ್ ಅವ್ರದ್ದು ಮಾಡಿದ್ದೇನೆ, ರಾಜ್ಕುಮಾರ್ ಮಾಡಿದ್ದೇನೆ. ಇವರು ಕೆಲವರು ಇದ್ದಾರೆ, ಯಶ್ ಅವ್ರ ಜೊತೆಯಲ್ಲಿ ಮಾಡಬೇಕು. ಮಲಯಾಳಂನಲ್ಲಿ ಪೃಥ್ವಿರಾಜ್ ಮಾಡಿದ್ದೇನೆ, ಮಮ್ಮೂಟಿ ಮಾಡಿದ್ದೇನೆ, ಮೋಹನ್ ಲಾಲ್ ಮಾಡಿದ್ದೇನೆ. ಸೊ ಹಿಂದಿ ಅದು ಭಾಳ ದೊಡ್ಡ ಮಾರ್ಕೆಟ್ ಅದು. ಸೊ ಡೆಫಿನೆಟ್ಲಿ ಅಮಿತಾಬ್ ಬಚ್ಚನ್ ಜೊತೆಯಲ್ಲಿ ಒಂದು ಮಾಡಬೇಕು. ಒಂದು ದೊಡ್ಡ ಆ್ಯಕ್ಟರ್ ಅವರು. ಐ ಕನ್ಸಿಡರ್ ಹಿಮ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಕ್ಟರ್ಸ್. ಗ್ರೇಟ್ ಅಂದರೆ ಎಕ್ಸ್ಪೀರಿಯನ್ಸು ಒಂದು ಸೈಡ್ನಲ್ಲಿ, ಆ್ಯಕ್ಟಿಂಗ್ ಸ್ಕಿಲ್ ಅಲ್ಲ, ಲೈಫ್ನಲ್ಲಿ ಎಷ್ಟೋ ಕಷ್ಟಗಳು ಅವರು ಅನುಭವಿಸು, ಅವರು ಕೆಳಗೆ ಬಿಟ್ಟು ಆಮೇಲೆ ತಿರುಗಿ ಬಂದು ಹೆಲ್ತ್ ಪ್ರಾಬ್ಲಮ್, ಈ ಏಜ್ನಲ್ಲಿ ಅವರು ಮಾಡುವ ವರ್ಕ್, ಕೆಲಸ, ಅದೆಲ್ಲ ನಮಗೆ ಇನ್ಸ್ಪಿರೇಷನ್. ನಾವು ಈಗ ಶೂಟಿಂಗ್ ಬಂದರೆ ಸಾಯಂಕಾಲ ಹೋಗಬೇಕು, ಅದು ಇದು ನಾವು ಹೇಳ್ತೇವೆ. ಅವ್ರ ಏಜಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ತಾಯಿದ್ದಾರೆ, ಅಷ್ಟು ಪ್ರಾಬ್ಲಮ್ಸ್ ಇದೆ ಅವರಿಗೆ. ಸೊ ಈಸ್ ದ ಇನ್ಸ್ಪಿರೇಷನ್ ಸ್ಟ್ಯಾಚ್ಯೂ. ಸೊ ಅವ್ರ ಜೊತೆಯಲ್ಲಿ ಒಂದು ಸೀನಾದ್ರು ಮಾಡಬೇಕು ಅನ್ನೋ ನನಗೆ ಒಂದು ಆಸೆ ಇದೆ, ಅದು ಮಾಡಬೇಕು ಅವ್ರ ಹತ್ರ. ಕನ್ನಡದ ಯಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ರಾಮಾಯಣ ಸಿನಿಮಾ ಬರ್ತಾ ಇದೆ. ಸೊ ನಿಮಗೂ ದೈವಿಕ ಸಿನಿಮಾಗಳಿಗೂ ಒಂದಷ್ಟು ಬಾಂಡಿಂಗ್ ಇರೋದ್ರಿಂದ, ರಾಮಾಯಣ ಸಿನಿಮಾ ಕೂಡ ಡೆವೋಷನಲ್ ಸಿನಿಮಾ ಆಗಿರೋದ್ರಿಂದ, ಆ ಒಂದು ಸಿನಿಮಾದಲ್ಲಿ ಯಾವುದಾದ್ರೂ ಪಾತ್ರ ನನಗೆ ಸಿಗಬೇಕು ಅಂತಿದ್ರೆ, ಆ ಒಂದು ಯಾವ ಒಂದು ಪಾತ್ರವನ್ನು ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ನಿಮಗೆ ಅಂತ? ನಾನು ಆ್ಯಕ್ಚುಲಿ ರಾಮ ಮಾಡಿದ್ದೇನೆ, ರಾವಣ ಕೂಡ ಮಾಡಿದ್ದೇನೆ ನಾನು. ಸೊ ನನಗೆ ಪರ್ಫಾರ್ಮೆನ್ಸ್ಗೆ ಯಾವ ಕ್ಯಾರೆಕ್ಟರ್ನಲ್ಲಿ ದಮ್ಮಿದೆ ಆ ಕ್ಯಾರೆಕ್ಟರ್ ನಾನು ಮಾಡ್ತೇನೆ ನಾನು. ಬಟ್ ಡಮ್ಮಿಯಾಗ ಇದ್ದರೆ ನಾನು ಮಾಡೋದಿಲ್ಲ. ಅದರಲ್ಲಿ ಪರ್ಫಾರ್ಮೆನ್ಸ್ ಬರಬೇಕು, ನನ್ನ ಇಮೇಜ್ಗೆ ನನ್ನ ಪರ್ಸ್ನಾಲಿಟಿ ಸೂಟ್ ಆಗಬೇಕು, ಪರ್ಫಾರ್ಮೆನ್ಸ್ ಬೇಕು. ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಬಟ್ ಪರ್ಫಾರ್ಮೆನ್ಸ್ ಇರಬೇಕು. ಹಿಸ್ಟಾರಿಕಲ್ ಪಿಕ್ಚರ್ಸ್ನಲ್ಲಿ ಅದು ಚರಿತ್ರ, ಅದನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ, ಅದು ಒರಿಜಿನಲ್ ಹೇಗಿದೆ ಹಾಗೆ ಮಾಡಬೇಕು. ಸೊ ಆ ಥರ ಏನಾದರೂ ಬಂದರೆ ನಾನು ಮಾಡ್ತೇನೆ. ಪರ್ಸ್ನಲಿ ನೆಗೆಟಿವ್ ರೋಲ್ಸ್ ಇಷ್ಟನಾ, ಹೀರೋ ರೋಲ್ಸ್ ಇಷ್ಟನಾ ಅಂತ? ಸರ್ ಡೆಫಿನೆಟ್ಲಿ ಹೀರೋ ರೋಲ್ಸೇ, ಬಟ್ ಹೀರೋ ಸ್ಟೀರಿಯೋ ಟೈಪ್ ಆಗ್ತದೆ. ಈಗ ನೆಗೆಟಿವ್ ರೋಲ್ಸ್ನಲ್ಲಿ ಈಗ ಸಮಾಜದಲ್ಲಿ ಯಾಕೆ ನೆಗೆಟಿವ್ ಆಗ್ತಾರೆ, ಒಂದು ಪ್ರಾಬ್ಲಮ್ ಬರ್ತದೆ, ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಅದಕ್ಕೋಸ್ಕರ ಒಂದು ತಪ್ಪು ಮಾಡ್ತಾರೆ ಅವರು. ಸೊ ಆ ತಪ್ಪಿನಿಂದ ಹೇಗೆ ಫೈಟ್ ಮಾಡೋ ಟೈಮ್ನಲ್ಲಿ ಹೀರೋ ಬರ್ತಾರೆ. ಸೊ ಹೀರೋ ಅವರಿಗೆ ಕ್ಲ್ಯಾಶ್ ಆಗ್ತದೆ, ಫೈನಲಿ ಹೇಗೆ ಅದು ಕ್ಲೋಸ್ ಮಾಡ್ತಾರೆ, ಇದು ಜನರಲ್ ಇದೆ. ಬಟ್ ಆ ಪ್ರಾಬ್ಲಮ್ ಯಾವ ಥರ, ಬ್ಯಾಂಕ್ ರಾಬರಿ ಮಾಡೋದು, ರೇಪ್ ಮಾಡೋದು, ಈ ಥರ ಅಲ್ಲ. ಬಟ್ ಒಂದು ಪ್ರಾಬ್ಲಮ್ಗೋಸ್ಕರ ಅವರೊಂದು ನೆಗೆಟಿವ್ ಆಗೋದು, ಆ ಪ್ರಾಬ್ಲಮ್ಗೋಸ್ಕರ ಅವ್ರು ಫೈಟ್ ಮಾಡಿದ್ರು ಸಮಾಜದಲ್ಲಿ, ಆ ಥರ ಕ್ಯಾರೆಕ್ಟರ್ ಬಂದರೆ ನಾನು ಮಾಡ್ತೇನೆ. ಯಾಕಂದರೆ ಕಾಮನ್ ಅದು ಲೈಫ್ನಲ್ಲಿ. ಅದು ರೀಸೆಂಟಾಗಿ ಪಹಲ್ಗಾಮ್ ಘಟನೆ ನಡೆದಿರುವಂಥದ್ದು, 26 ಮಂದಿ ಪ್ರಾಣ ಕಳ್ಕೊಂಡಿರುವಂಥದ್ದು, 26 ಅಂತ ಹೇಳಿದರು. ಸೊ ಅದರಲ್ಲಿ ಮೊನ್ನೆ ಅಷ್ಟೇ ಒಂದು ಮದುವೆಯಾಗಿ 6-7 ದಿನಗಳ ನಂತರನೇ ಒಬ್ಬ ಮಹಿಳೆ ತಮ್ಮ ಗಂಡನನ್ನು ಪಡ್ಕೊಳ್ತಾರೆ. ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ, ಮದುವೆ ಆಗಿಬಿಟ್ಟು ನಾನು ಗಂಡನ ಜೊತೆ ಬಾಳಬೇಕು, ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಸಿಂಧೂರ ಆಪರೇಷನ್ ಅನ್ನುವಂಥ ಮೂಲಕ ನಮ್ಮ ಮೋದಿಜಿಯವರು ಒಂದಷ್ಟು ಪಾಕ್ ಮೇಲೆ ದಾಳಿ ಮಾಡಿರುವಂಥದ್ದು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಟ ಸುಮನ್ ಅವರ ಒಂದು ರಿಯಾಕ್ಷನ್ ಬಗ್ಗೆ ಹೇಳೋದಾದರೆ? ಸೊ ಕೆಟ್ಟವರು ಒಳ್ಳೆಯವರು ಎಲ್ಲ ಊರಿನಲ್ಲಿ ವರ್ಲ್ಡ್ನಲ್ಲಿ ಎಲ್ಲ ಜಾಗದಲ್ಲಿ ಇದ್ದಾರೆ. ಈಗ ನೋಡಿದ್ರೆ ಆ್ಯಕ್ಚುಲಿ ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಕಂಟ್ರೀಸ್. ಯಾಕಂದರೆ ಪಾಕಿಸ್ತಾನ್, ಚೈನಾ, ಅಫ್ಘಾನಿಸ್ತಾನ್, ತಾಲಿಬಾನ್ ಎಂಟರ್ ಆಗಿದೆ, ಮಯನ್ಮಾರ್ ಇದೆ, ಶ್ರೀಲಂಕಾನಲ್ಲಿ ಲಾಸ್ಟ್ ಟೈಮ್ ಇದಾಯಿತು, ಜಗಳ ಆಯಿತು. ಸೊ ಇಂಡಿಯಾ ಆ್ಯಕ್ಚುಲಿ ಒನ್ ಆಫ್ ದಿ ಸೇಫೆಸ್ಟ್ ಪ್ಲೇಸಸ್ ಸೋ ಫಾರ್. ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್ ನಮ್ಮ ಮಿಲಿಟ್ರಿ ಅವರು, ಆರ್ಮಿ, ನೇವಿ ಕೊಟ್ಟಿದ್ದಾರೆ ಅವರು. ಬಟ್ ರೀಸೆಂಟಾಗಿ ಅದು ಆ ಇನ್ಸಿಡೆಂಟು ಭಾಳ ವೆರಿ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್. ಯಾಕಂದರೆ ಅವರು ಮಾಡಿರೋ ಅಟ್ಯಾಕ್ ಅವರು ಮಿಲಿಟ್ರಿಯನ್ನು ಮಾಡಿರಬೇಕು, ಇಲ್ಲ ಪೊಲೀಸವರು ಮಾಡಿರಬೇಕು. ಇಷ್ಟು ಇನ್ನಸೆಂಟ್ ಅವರನ್ನು ಸಾಯಿಸಿಬಿಟ್ಟು ಏನು ಸಾಯಿಸ್ತಾರೆ ಅವರು? ಅದು ಮಾಡ್ತಾರೆ. ಈಗ ಏನು ಇಂಡಿಯಾ ಏನಾದರೂ ಎಗ್ರಿ ಆಗ್ತದಾ ಅವರ ಕೇಳುವ ಇದಕ್ಕಿಲ್ಲ, ಅದು ಹಾಗೇ ಇರ್ತದೆ. ಮೋಸ್ಟ್ ಫುಲಿಶ್ ಆ್ಯಂಡ್ ಸ್ಟುಪಿಡ್ ಥಿಂಗ್ ವಿಚ್ ದೇ ಡಿಡ್.
ಸೊ ಅದಕ್ಕೆ ರಿಪ್ಲೈ ಡೆಫಿನೆಟ್ಲಿ ಹೋಗಬೇಕು, ಅದು ಬೇರೆ ವಿಷಯ. ಅದು ಮೋದಿಯವರು ಮಾಡ್ತಾರೆ, ಅವರಿಗೆ ನಮ್ಮ ಸಪೋರ್ಟ್ ಇರ್ತದೆ, ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದೆಲ್ಲರೂ ನಾವೆಲ್ಲರೂ ಇಂಡಿಯನ್ಸ್, ನಾವು ಅಲ್ಲಿ ಅದು ಹಿಂದೂವ ಮುಸ್ಲಿಮ ಕ್ರಿಶ್ಚಿಯನ ಇಲ್ಲ, ನಾಳೆ ರಾಂಗ್ ಐಡೆಂಟಿಫಿಕೇಷನಲ್ಲಿ ಏನಾದರೂ ಆಗ್ಬೋದು. ಸೊ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ಕಾಸ್ಗೆ. ಎಲ್ಲರೂ ಈಗ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಇದು ನಮ್ಮ ಊರು, ಇದು ನಮ್ಮ ಭೂಮಿ, ಇದನ್ನು ನಾವು ಕಾಪಾಡಬೇಕು. ಮಿಲ್ಟ್ರಿ ಇದ್ದಾರಲ್ಲ, ಪೊಲೀಸ್ ಇದ್ದಾರಲ್ಲ ಅಂತ ನಾವು ರಿಲ್ಯಾಕ್ಸ್ ಮಾಡೋದಲ್ಲ, ಮಾಡಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಇಂಡಿಯಾನಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಮ್ಗೆ ಸಪೋರ್ಟ್ ಮಾಡಬೇಕು. ಇಲ್ಲಿ ಬಂದು ನಮಗೆ ರಿವರ್ಸ್ ಯಾರು ಆಗ್ತಾರೋ ಅದಕ್ಕೆ ನಾವು ರಿವರ್ಸ್ ಆಗಬೇಕು. ಯಾಕಂದರೆ ಇನ್ನೂ ನಾವು ಗಮ್ಮನಾಗಿರಬೇಕು, ಸೈಲೆಂಟಾಗಿರ್ಬೋದು. ಇದಿಲ್ಲ, ಹಿಂದೂಸ್ ಭಾಳ ಸೈಲೆಂಟು, ಬಟ್ ಸಿಚುವೇಶನ್ ಚೇಂಜ್ ಆದರೆ ತುಂಬ ವೈಲೆಂಟ್ ಆಗ್ತಾರೆ. ಸೊ ಹಿಂದೂಗಳಿಗೆ ಬೇರೆ ಊರಿಲ್ಲ, ಕ್ರಿಶ್ಚಿಯನ್ಸಿಗೆ ಫಾರಿನ್ ಕಂಟ್ರೀಸ್ ಇದೆ, ಆ ಥರ ಮುಸ್ಲಿಮ್ಸ್ ಕೂಡ ಫಾರಿನ್ ಕಂಟ್ರೀಸ್ ಇದೆ. ಹಿಂದೂ ಅವರುಗಳಿಗೆ ಇಂಡಿಯಾ ಇರಬೇಕು, ಇಲ್ಲೇ ಸಾಯಬೇಕು. ಸೊ ನಾವು ಡೆಫಿನೆಟ್ಲಿ ನಾವು ಫೈಟ್ ಮಾಡ್ತೇವೆ, ನಾವು ಬೇರೆಯವ್ರನ್ನ ಇಲ್ಲಿ ಬಿಡೋದಿಲ್ಲ. ಇದಾಗಲಿಕ್ಕೆ ಬೇರೆ ಜಾಗ ಕೊಡಲಿಕ್ಕೆ ಇಲ್ಲ. ನಾವು ಹಿಂದೂಗಳಿಗೆ ನಮಗೆ ತುಂಬ ದೇವರಿದ್ದಾರೆ, ನಮ್ಮ ತುಂಬ ಭಾಷೆಗಳಿದೆ, ತುಂಬ ರಿಲಿಜನ್ ಇದೆ. ಸೊ ನಾವು ಎಲ್ಲರನ್ನು ಗೌರವಿಸ್ತೇವೆ ನಾವು. ಸೊ ಡೆಫಿನೆಟ್ಲಿ ವಿಲ್ ಫೈಟ್, ವಿಲ್ ಸ್ಟ್ಯಾಂಡ್ ಬೈ ಫಾರ್ ಮಿಸ್ಟರ್ ಮೋದಿ. ಸರ್, ಫೈನಲಿ ಸುಮನ್ ತಲ್ವಾರ್ ಅವರು ಕನ್ನಡದವರಾಗಿರೋಂಥ ಕನ್ನಡದ ನಟರ ಬಗ್ಗೆ ಅವರ ಅಭಿಪ್ರಾಯ ಏನು? 1 ವರ್ಡ್ ಆನ್ಸರ್, ರ್ಯಾಪಿಡ್ ಫೈರ್ ಅಂತಲೇ ಹೇಳ್ಬೋದು. ಎವ್ರಿಬಡಿ ಇವತ್ತು ಎಲ್ಲರೂ ದೇ ಹ್ಯಾವ್ ಚೇಂಜ್ಡ್ ಅವರು ವೇ ಆಫ್ ಆ್ಯಕ್ಟಿಂಗ್, ವೇ ಆಫ್ ಮೇಕಪ್, ವೇ ಆಫ್ ಡ್ರೆಸ್ಸಿಂಗ್, ಈ ಥರ ಕಂಟಿನ್ಯೂ ಆಗಬೇಕು. ಆ್ಯಂಡ್ ಒಳ್ಳೆ ಒಂದು ಹಾಲಿವುಡ್ ಲೆವೆಲ್ ಕೂಡ ಎಲ್ಲರೂ ಹೋಗಬೇಕು ಸರ್. ನಾನು ಒಂದಷ್ಟು ನಟರ ಹೆಸರನ್ನು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳು. ಎಲ್ಲ ನೋಡಲಿಲ್ಲ ಅಲ್ಲ, ನಾನು ಎಲ್ಲರ ಪಿಕ್ಚರ್ ನೋಡಲಿಲ್ಲ. ಸೊ ಒಬ್ಬರ ಬಗ್ಗೆ ಹೇಳಿದರೆ ಇನ್ನೊಬ್ಬರು ಫೀಲ್ ಆಗ್ತಾರಲ್ಲ. ನಾವಿಲ್ಲ, ಕೆಲವು ಆ್ಯಕ್ಟ್ರೆಸ್ ಇದ್ದಾರೆ, ಅವ್ರ ಪಿಕ್ಚರ್ ನೋಡಬೇಕು, ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ನಿಮಗೆ ಹೇಳ್ತೇನೆ ನಾನು. ಖಂಡಿತ. ಲಾಸ್ಟಲ್ಲಿ ಸುಮನ್ ಅವರ ಫೇವ್ರೇಟ್ ಹೀರೋಯಿನ್ ಅಂದರೆ ಯಾರು ಸರ್? ಒನ್ಸ್ ಅಪಾನ್ ಟೈಮ್ ಶ್ರೀದೇವಿ ಸರ್. ಐ ಕನ್ಸಿಡರ್ ಅವಳೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅವಳೇ. ಯಾಕಂದರೆ ಯಾವ ಡ್ರೆಸ್ ಹಾಕಿದ್ದಾರೆ, ಯಾವ ಕ್ಯಾರೆಕ್ಟರ್ ಕೊಟ್ಟರೆ ಮಾಡಿರುವ ಒಂದು ಜಸ್ಟಿಸ್ ಕೊಡುವ ಆರ್ಟಿಸ್ಟ್ ಅವರು. ಆ್ಯಂಡ್ ಮೋಸ್ಟ್ ಕೋಆಪರೇಟಿವ್ ಹೀರೋಯಿನ್ ಅಂದರೆ ಎಲ್ಲರೂ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೇಳಿದರೆ ಸೀನಿಯರ್ ಮೋಸ್ಟು ಅವರೇ. ನನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅವರೇ. ಅವರು ಈ ಸೀಟ್ನಲ್ಲಿ ಬೇರೆ ಯಾರು ಇನ್ನೂ ಬರಲಿಲ್ಲ ನನ್ನ ಲೆಕ್ಕ ಪ್ರಕಾರ. ಲಾಸ್ಟ್ ಒಂದು ಕ್ವಶನ್ ಇದೆ. ನಟ ಅಂತಂದಾಗ ಒಂದಷ್ಟು ಕಾಂಟ್ರವರ್ಸಿಗಳು ಸಹ ಬರ್ತಾನೆ ಇರುತ್ತೆ. ಆ ಕಾಂಟ್ರವರ್ಸಿಗಳ ಟೈಮಲ್ಲಿ ನೀವು ಯಾವ ರೀತಿ ಒಂದು ಸಾಲ್ವ್ ಮಾಡ್ಕೊಳ್ತೀರಾ ಪೇಷನ್ಸನ್ನು ಇಟ್ಕೊಂಡು? ಇಲ್ಲ ಸರ್, ನಾನು ಇಲ್ಲಿ ಕೇಳೋದು ಬಿಡೋದು. ಯಾಕಂದರೆ ಕಾಂಟ್ರವರ್ಸಿ ಇರಬೇಕು, ಬರಬೇಕು, ಆಗಲೂ ನಾವು ಲೈಮ್ಲೈಟ್ನಲ್ಲಿ ಇರ್ತೇವೆ, ಇಲ್ಲಾಂದರೆ ಡೆಲ್ ಆಗ್ತೇವೆ ನಾವು. ಸೊ ನಮಗೆ ಪರ್ಸ್ನಲ್ ಏನಾದರೂ ಕೇಳಿದ್ರೆ ಮಟ್ಟಿಗೆ ನನಗೆ ಸ್ವಲ್ಪ ಕೋಪ ಬರ್ತದೆ. ಯಾಕಂದರೆ ಪರ್ಸ್ನಲ್ ಮ್ಯಾಟ್ರ್ ಅದು ಇದು ಮಾಡೋದು ಕರೆಕ್ಟ್ ಅಲ್ಲ. ಎಲ್ರಿಗೂ ಪರ್ಸ್ನಲ್ ಮ್ಯಾಟ್ರ್ ಇರ್ತದೆ. ಬೇರೆ ಏನಾದರೂ ನಮ್ಮ ಪ್ರೊಫೆಷನ್ ಬಗ್ಗೆನಲ್ಲಿ ಬೇರೆ ಏನಾದರೂ ಪಾಲಿಟಿಕ್ಸ್ ಅದ್ರ ಬಗ್ಗೆ ಕೇಳಿದ್ರೆ ಓಕೆ, ಬಟ್ ಪರ್ಸ್ನಲ್ ಮ್ಯಾಟ್ರ್ ಡೀಪಾಗಿ ಹೋಗಿ ಕೇಳೋದು ಕರೆಕ್ಟ್ ಇಲ್ಲ. ಸೊ ಅದು ಅಲ್ಲಿ ಬಂದರೆ ಅದಕ್ಕೆ ನಾನು ಬ್ರೇಕ್ ಆಗ್ತೇನೆ. ಇಲ್ಲಾಂದರೆ ಐ ಎಂಜಾಯ್ ಆಲ್ ಕಾಂಟ್ರವರ್ಷಿಯಲ್ಸ್. ನಾವು ಸುದ್ದಿಯಲ್ಲಿ ಇರಬೇಕಷ್ಟೇ. ಅಷ್ಟೇ, ನ್ಯೂಸ್ನಲ್ಲಿ ಇರಬೇಕು. ಈ ಪ್ರೊಫೆಷನ್ ಪಾಲಿಟಿಕ್ಸ್ ಸಿನಿಮಾ ಯಾವಾಗಲೂ ನ್ಯೂಸ್ನಲ್ಲಿ ರನ್ನಿಂಗ್ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಿಮ್ಮ ಸ್ಪೀಷಿಯಸ್ ಟೈಮನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ. ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಆಗಿ ಸಿನಿಮಾಗಳ ಮೂಲಕ ಕನ್ನಡಿಗರನ್ನು ಎಂಟರ್ಟೈನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಗುಡ್ ಲಕ್ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ನಟ ಸುಮನ್ ತಲ್ವಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.